ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಮದುವೆಗೆ ಹೊರಟಿದ್ದೀನಿ. ಮದುವೆ ಇರೋದು ಹೊಳೆನರಸೀಪುರದಲ್ಲಿ. ನಾನು, ನಮ್ಮಮ್ಮ ಮತ್ತು ನಮ್ಮ ಆರ್ಯನ್ 3 ಜನನು ಹೊರಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ಮದುವೆ ಬಂದು ನಮ್ಮ DPM ಅವ್ರದ್ದು. DPM ಅನ್ನೋದಕ್ಕಿಂತ ಮೋರ್ ದ್ಯಾನ್ ದ DPM, ಹಿ ವಾಸ್ ಲೈಕ್ ಬ್ರದರ್ಲಿ ಫೀಲಿಂಗ್. ನನಗೆ ಒಂಥರ ಅದೇ ಒಂಥರ ಪ್ರೀತಿ ಅಂತ ಹೇಳ್ತಾರಲ್ಲ, ಅಣ್ಣ ತಮ್ಮ, ಆ ಥರದ ಪ್ರೀತಿ ಪಾತ್ರರು ಅವರು. ಸೊ ಹಾಗಾಗಿ ನಾವು ಮದುವೆಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಹೊರಟೆ. ಆ್ಯಂಡ್ ನಾನು ಮನೆಯಿಂದ ಹೊರಟು ನಮ್ಮಮ್ಮನ ಕರ್ಕೊಂಡೆ. ಆ್ಯಂಡ್ ನನ್ನ ಲುಕ್ಕು ಹೀಗಿದೆ. ಈ ಸ್ಯಾರಿ ಆ್ಯಕ್ಚುಲಿ ನೀವು ನೋಡಿರ್ತೀರ ನನ್ನ ರೀಲ್ಸಲ್ಲಿ. ಸೊ ನಾನು ನಮ್ಮ ಪ್ರಸನ್ನ ಸರ್ ಅವ್ರ ಮದುವೆಗೆ ಹೊರಟಿದ್ದೀನಿ. ಆ್ಯಂಡ್ ಅಮ್ಮನ ಕರ್ಕೊಂಡೆ. ಅಲ್ಲಿಂದ ಅವ್ರ ಮದುವೆಗೆ ನೋಡಿ, ಮದುವೆ ಕಂಟಿನ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಚೌಲ್ಟ್ರಿಗೆ ಹೋದ್ವಿ. ಆ್ಯಕ್ಚುಲಿ ನನಗೆ ಹೊಳೆನರಸೀಪುರ ಮೇ ಬಿ ಫಸ್ಟ್ ಟೈಮು ಸಿಟಿ ಒಳಗಡೆ ಹೋಗಿ, ಸಿಟೀಲಿ ಈ ಥರ ಒಂದು ಈವೆಂಟ್ಗೆ ಅಂತ ಹೋಗಿರೋದು. ದಿಸ್ ಈಸ್ ದ ಫಸ್ಟ್ ಟೈಮ್. ಬಿಕಾಸ್ ನನಗೆ ಅಲ್ಲಿ ಯಾರೂ ಪರಿಚಯದವರಾಗಲಿ, ನೆಂಟರು ಇಷ್ಟರು ಅಂತ ನನಗೆ ಯಾರೂ ಹೊಳೆನರಸೀಪುರದಲ್ಲಿ ಇಲ್ಲ. ಈವನ್ ನಮ್ಮ ಭುವನೇಶ್ವರ್ ನನಗೆ ಪರಿಚಯ ಇದ್ದಾರೆ, ಬಟ್ ನಾನು ಅಲ್ಲೆಲ್ಲೂ ಹೋಗಲಿಲ್ಲ. ನನಗೆ ಸೀರೆ ಉಡೋದಕ್ಕೆ ತುಂಬ ಇಷ್ಟ, ಬಟ್ ಸೀರೆನ ಹ್ಯಾಂಡಲ್ ಮಾಡೋದು ನನಗೆ ತುಂಬ ಕಷ್ಟ. ಯಾಕೆ ಅಂತಂದರೆ ನಾನು ಸೀರೆ ಉಡೋದು ತುಂಬ ಅಪರೂಪಕ್ಕೆ ಒಂದ್ಸರಿ. ಸೊ ಹಾಗಾಗಿ ಬಟ್ ಸ್ಟಿಲ್ ನನಗೆ ಟ್ರೆಡಿಷ್ನಲ್ ವೇರ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಈ ಮದುವೆ ಫಂಕ್ಷನ್ಗಳಿಗೆ, ಇಂಥ ಶುಭ ಸಮಾರಂಭಗಳಿಗೆ ಹೋಗುವಾಗ ಸೀರೆನೇ ಉಡೋದು. ಮೋರ್ ದ್ಯಾನ್ DPM ಇವ್ರು ನಮಗೆ ಬ್ರದರ್ ಅಂತ ಅನಿಸ್ತಾರೆ ಅಂತ ನಾನು ಮೊದಲೇ ಹೇಳಿದೆ. ನಮ್ಮ ಒಡ ಹುಟ್ಟೋರೆ ನಮ್ಮ ಅಣ್ಣ ತಮ್ಮದಿರು ಅಂತಲ್ಲ, ನನ್ನನ್ನು ಯಾರು ಪ್ರೀತಿಯಿಂದ ಅಕ್ಕ ಅಂತ ಕರೀತಾರೋ ಅವರೇ ನನಗೆ ಅಣ್ಣ ತಮ್ಮ ಎಲ್ಲ ಅಂತ ನನಗೆ ಫೀಲ್ ಬರುತ್ತೆ. ಯಾಕೆ ಅಂದರೆ ಹಣನ ಎಲ್ಲರೂ ಸಂಪಾದನೆ ಮಾಡ್ಬೋದು, ಆದರೆ ನಮ್ಮ ಕಣ್ಣೀರಿಗೆ, ನಮ್ಮ ನೋವಿಗೆ, ನಮ್ಮ ಕಷ್ಟಗಳಿಗೆ ಜೊತೆಯಾಗಿ ನಿಲ್ಲೋರನ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅಂಥವ್ರನ್ನ ಕಳ್ಕೊಂಡ್ರೆ ಮತ್ತೆ ಇನ್ಯಾವತ್ತೂ ಅಂಥ ವ್ಯಕ್ತಿತ್ವ ಇರುವಂಥವ್ರು ಸಿಕ್ಕೋದೇ ಇಲ್ಲ. ಹಿಂದೆ ಮುಂದೆ ತಿಳಿದಂಗೆ ಬೇಕಾಬಿಟ್ಟಿ ಆಡೋ ಮಾತುಗಳು ತುಂಬ ಪಶ್ಚಾತ್ತಾಪ ಪಡಿಸತ್ತೆ. ಹಾಗಾಗಿ ಆಡೋ ಮಾತು, ನಡ್ಕೊಳ್ಳೋ ನಡತೆ ಯಾವಾಗ್ಲೂ ಚೆನ್ನಾಗಿರಬೇಕು ಅನ್ನೋದನ್ನು ನಾನು ಪಾಲಿಸ್ತೀನಿ. ಒಳ್ಳೆ ವ್ಯಕ್ತಿತ್ವ ಇರೋರನ್ನ, ನಿಮ್ಮನ್ನು ಪ್ರೀತಿ ಮಾಡೋರನ್ನ, ನಿಮಗೆ ಗೌರವ ಕೊಡೋರನ್ನ ನಿಮ್ಮ ಸುತ್ತಮುತ್ತ ಯಾವಾಗಲೂ ಇಟ್ಕೊಳ್ಳಿ. ಆ್ಯಂಡ್ ಅದು ಮೋರ್ ವ್ಯಾಲ್ಯುಬಲ್ ದ್ಯಾನ್ ದ ಮನಿ. ಹಾಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋ ಗಿಟ ಹೊಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಆದ್ವಿ. ಆ್ಯಂಡ್ ಇಷ್ಟೇ ಕತೆ. ಸಿಗೋಣ ಮತ್ತೆ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನನ್ನನ್ನು ಫಾಲೋ ಮಾಡೋದನ್ನು ದಯಮಾಡಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.